ನಾಳೆಯಿಂದ ದೇಶದಲ್ಲಿ ಪರಿಷ್ಕೃತ ಜಿಎಸ್ಟಿ ಜಾರಿ ಆಗಲಿದೆ. ನವರಾತ್ರಿ ಹಬ್ಬಕ್ಕೆ ಗುಡ್ ನ್ಯೂಸ್ ಕೊಟ್ಟಿರುವ ಪ್ರಧಾನಿ ಮೋದಿ ತೆರಿಗೆ ಹೊರೆ ಕಡಿಮೆ ಮಾಡಿದ್ದಾರೆ. ಇವತ್ತು ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಆತ್ಮನಿರ್ಭರ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತ ಹೇಳಿದರು. ಹಾಗಾದ್ರೆ ಜಿಎಸ್ಟಿ 2.0 ನಲ್ಲಿ ಯಾವೆಲ್ಲ ಸೇವೆ ಹಾಗೂ ವಸ್ತುಗಳು ಅಗ್ಗವಾಗಲಿವೆ ಅಂತ ತೋರಿಸ್ತೀನಿ ನೋಡಿ. हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. अब सिर्फ 5% और 18% के ही टैक्स स्लैब रहेंगे. ಇಡೀ ವಿಶ್ವ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಬೇಗೆಯಲ್ಲಿ ಬೇಯುತ್ತಿದ್ರೆ ಭಾರತದಲ್ಲಿ ಮಾತ್ರ ತೆರಿಗೆಯ ಹೊಸ ಯುಗ ಆರಂಭವಾಗ್ತಿದೆ. ಬೆಲೆ ಏರಿಕೆ ಬಿಸಿಯಲ್ಲಿದ್ದವರಿಗೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿ ಸುಧಾರಣೆ ಎಂಬ ಬಂಪರ್ ಗಿಫ್ಟ್ ಕೊಟ್ಟಿದೆ. ನಾಳೆಯಿಂದ ದೇಶಾದ್ಯಂತ ಜಿಎಸ್ಟಿ 2.0 ಜಾರಿ. ನವರಾತ್ರಿ ಹಬ್ಬಕ್ಕೆ ಕೇಂದ್ರ ಸರ್ಕಾರದ ಬಿಗ್ ಗಿಫ್ಟ್. ಜಿಎಸ್ಟಿಯ ಹೊಸ ಅಧ್ಯಾಯ ಶುರುವಾಗಲಿದೆ. ದೇಶದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿರುವ ಕೇಂದ್ರ ಸರ್ಕಾರ ಶೇಕಡ 12 ಮತ್ತು 28ರ ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿದೆ. ಇನ್ಮುಂದೆ ಶೇಕಡ 5 ಮತ್ತು 18ರ ತೆರಿಗೆ ಸ್ಲ್ಯಾಬ್ಗಳು ಮಾತ್ರ ಇರಲಿದ್ದು, ನಾಳೆಯಿಂದ ಪರಿಷ್ಕೃತ ಜಿಎಸ್ಟಿ ದರಗಳು ಜಾರಿಯಾಗಲಿವೆ. ಈ ಮೂಲಕ ನವರಾತ್ರಿ ಸಂಭ್ರಮವನ್ನ ಮೋದಿ ಸರ್ಕಾರ ದುಪ್ಪಟ್ಟುಗೊಳಿಸಿದೆ. ಜಿಎಸ್ಟಿ ಕಡಿತದ ಕುರಿತು ಇವತ್ತು ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ್ ಭಾರತದಲ್ಲಿ ಉಳಿತಾಯದ ಹಬ್ಬ ಶುರುವಾಗಿದೆ ಅಂತಂದ್ರು. ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಅತಿ ದೊಡ್ಡ ತೆರಿಗೆ ಸುಧಾರಣೆ ಆಗಿದೆ. ಶೇಕಡ 99ರಷ್ಟು ವಸ್ತುಗಳು ಶೇಕಡ 5ರ ತೆರಿಗೆ ವ್ಯಾಪ್ತಿಗೆ ಬಂದಿವೆ. ಒಂದು ದೇಶ ಒಂದು ತೆರಿಗೆ ಕನಸು ನನಸಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. नए स्वरूप में मुख्य रूप से अब सिर्फ 5% और 18% के ही टैक्स स्लैब रहेंगे. इसका मतलब है रोजमर्रा के इस्तेमाल की ज्यादातर चीजें और सस्ती हो जाएगी. खाने पीने का सामान, दवाइयां, साबुन, ब्रश, पेस्ट, स्वास्थ्य और जीवन बीमा, ऐसे अनेकों सामान, अनेकों सेवाएं या तो टैक्स फ्री होगी या फिर केवल 5% टैक्स देना होगा. जिन सामानों पर पहले 12% टैक्स लगा करता था, उसमें से 99% यानी करीब करीब 100 के निकट 99% चीजें अब 5% टैक्स के दायरे में आ गई है. जब 2014 में देश ने मुझे प्रधानमंत्री पद का दायित्व सौंपा था, तब उसी शुरुआत के दौर में एक विदेशी अखबार में एक दिलचस्प उदाहरण छपा था. उसमें एक कंपनी की मुश्किलों का जिक्र था. उस कंपनी ने कहा था कि अगर उसे बेंगलुरु से 570 किलोमीटर दूर हैदराबाद अपना सामान भेजना हो तो वो इतना कठिन था. और उन्होंने कहा कि वो पसंद करती थी कंपनी कि पहले अपना सामान बेंगलुरु से यूरोप भेजे और फिर वही सामान यूरोप से हैदराबाद भेजे. साथियों, टैक्स और टोल के जंजाल की वजह से ये तब के हालात थे. ಟ್ರಂಪ್ ತೆರಿಗೆ ನೀತಿಗೆ ಟಾಂಗ್ ಕೊಟ್ಟ ನಮೋ. ಸ್ವದೇಶಿ ವಸ್ತುಗಳನ್ನು ಬಳಸುವಂತೆ ಜನರಿಗೆ ಕರೆ. ಇನ್ನೂ ಭಾರತದ ಮೇಲೆ ತೆರಿಗೆ ಹೇರುತ್ತಿರೋ ವಿಶ್ವದ ದೊಡ್ಡಣ್ಣನಿಗೆ ಮೋದಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ವಸ್ತುಗಳು ಅಮೆರಿಕಾದಲ್ಲಿ ಸೇಲ್ ಆಗದಿದ್ರೆ ಏನಂತೆ, ನಮ್ಮ ವಸ್ತುಗಳನ್ನು ನಾವೇ ಬಳಸುತ್ತೇವೆ ಅಂತ ಸ್ವದೇಶಿ ವಸ್ತುಗಳನ್ನೇ ಬಳಸುವಂತೆ ದೇಶದ ಜನರಿಗೆ ಮೋದಿ ಕರೆ ಕೊಟ್ಟಿದ್ದಾರೆ. विकसित भारत के लक्ष्य तक पहुंचने के लिए हमें आत्मनिर्भरता के रास्ते पर चलना ही होगा और भारत को आत्मनिर्भर बनाने का बहुत बड़ा दायित्व हमारे एमएसएमईज यानी हमारे लघु, मध्यम और कुटीर उद्योगों पर भी है.
जो देश के लोगों की जरूरत का है, जो हम देश में ही बना सकते हैं, वो हमें देश में ही बनाना चाहिए। ಇನ್ನು ನಾಳೆಯಿಂದ ಶಾಂಪೂ, ಟೂತ್ಪೇಸ್ಟ್ನಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ಮತ್ತು ಆಟೋಮೊಬೈಲ್ಸ್ ವರೆಗೂ ವಸ್ತುಗಳ ಬೆಲೆ ಅಗ್ಗವಾಗಲಿದೆ. ಹಾಗಾದ್ರೆ ಯಾವುದಕ್ಕೆಲ್ಲ ಜಿಎಸ್ಟಿ ಇರಲ್ಲ ತೋರಿಸ್ತೀವಿ ನೋಡಿ. ಹಾಲು, ಪನ್ನೀರ್, ಬ್ರೆಡ್, ಆರೋಗ್ಯ ವಿಮೆ, ಜೀವ ವಿಮೆ, 33 ಜೀವರಕ್ಷಕ ಔಷಧಿಗಳು, ಕ್ಯಾನ್ಸರ್ ಔಷಧಿಗಳು ಶೂನ್ಯ ತೆರಿಗೆ ವ್ಯಾಪ್ತಿಗೆ ಒಳಪಡಲಿವೆ. ಇನ್ನು ಮ್ಯಾಪ್, ಚಾರ್ಟ್ಸ್, ಗ್ಲೋಬ್, ಪೆನ್ಸಿಲ್, ನೋಟ್ಬುಕ್ಸ್, ಶಾರ್ಪ್ನರ್ಸ್, ಸಾದಾ ಚಪಾತಿ, ಪರೋಟಕ್ಕೆ ಯಾವುದೇ ಜಿಎಸ್ಟಿ ಇರಲ್ಲ. ಇನ್ನು ಯಾವೆಲ್ಲ ವಸ್ತುಗಳು 12% 5% ಇಳಿಕೆ ಆಗಿವೆ ಅಂತ ನೋಡುವುದಾದ್ರೆ ಬೆಣ್ಣೆ, ತುಪ್ಪ, ಚೀಸ್, ಐಸ್ ಕ್ರೀಮ್, ಡೈರಿ ಸ್ಪ್ರೆಡ್ಗಳು, ಪ್ಯಾಕ್ಡ್ ನಮ್ಕಿನ್ಸ್, ನ್ಯಾಪ್ಕಿನ್ಗಳು, ಹೊಲಿಗೆ ಯಂತ್ರ, ಟೂತ್ಪೇಸ್ಟ್, ಶುಚಿತ್ವ ಉತ್ಪನ್ನಗಳು, ಸಂರಕ್ಷಿತ ತರಕಾರಿ, ಸಿದ್ಧ ಉಡುಪು, ಸಾಬೂನು, ಹೇರ್ ಆಯಿಲ್, ₹1000 ಕಡಿಮೆಯ ಪಾದರಕ್ಷೆಗಳಿಗೆ 5% ಜಿಎಸ್ಟಿ ವಿಧಿಸಲಾಗುತ್ತದೆ. ಹಾಗೆಯೇ ಡಯಾಗ್ನೋಸ್ಟಿಕ್ ಕಿಟ್, ಗ್ಲುಕೋಮೀಟರ್, ಟ್ರ್ಯಾಕ್ಟರ್ಗಳು, ಹನಿ ನೀರಾವರಿ ಉಪಕರಣ, ಕೃಷಿ ಉಪಕರಣಗಳ ಖರೀದಿಗೆ 5% ಮಾತ್ರ ಜಿಎಸ್ಟಿ ಇರಲಿದೆ. ಇಷ್ಟೇ ಅಲ್ಲ, ಕಾರು, ಬೈಕ್, ಟಿವಿ, ಎಸಿ ಕೂಡ ಅಗ್ಗವಾಗಿದೆ. 28% ತೆರಿಗೆ ವ್ಯಾಪ್ತಿಯಿಂದ 18% ಸೇರಿಸಲಾಗಿದೆ. 1200 ಸಿಸಿವರೆಗಿನ ಸಣ್ಣ ಕಾರುಗಳು, 350 ಸಿಸಿವರೆಗಿನ ಬೈಕ್, ಸ್ಕೂಟರ್ ಹಾಗೂ ಟಿವಿ, ಎಸಿ, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸಿಮೆಂಟ್ ಮೇಲಿನ ಜಿಎಸ್ಟಿ 28% 18% ಇಳಿಸಲಾಗಿದೆ. ಈ ಮೂಲಕ ಸಾವಿರಾರು ರೂಪಾಯಿ ಉಳಿತಾಯವಾಗಲಿದೆ. 40% ತೆರಿಗೆ ಯಾವೆಲ್ಲ ವಸ್ತುಗಳಿಗೆ ಇರಲಿದೆ ಅಂತ ನೋಡುವುದಾದ್ರೆ ತಂಬಾಕು, ಪಾನ್ ಮಸಾಲ, ಬೀಡಿ, ಸಿಗರೇಟ್, ಐಷಾರಾಮಿ ಕಾರುಗಳು, ಜಂಕ್ ಫುಡ್ಗೆ 40% ತೆರಿಗೆ ಇರಲಿದೆ. ಪ್ರತಿಯೊಂದಕ್ಕೂ ತೆರಿಗೆ. ದುಬಾರಿ ದುನಿಯಾ ಅಂತ ಖರೀದಿಗೆ ಹಿಂಜರಿಯುತ್ತಿದ್ದ ಬಡ ಮಧ್ಯಮ ಜನರಿಗೆ ಮೋದಿ ನವರಾತ್ರಿಯ ಉಡುಗೊರೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ನಾಳೆಯಿಂದ ಆರಂಭವಾಗಲಿರುವ ನವರಾತ್ರಿ ಜೊತೆಗೆ ದೇಶದಲ್ಲಿ ಜಿಎಸ್ಟಿ ಉತ್ಸವವೂ ಇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.